ಹಲೋ ಹಾಯ್ ಸ್ನೇಹಿತರೆ, ಇವತ್ತಿನ ಈ ಒಂದು ದಿನದಲ್ಲಿ ದ್ವಿತೀಯ PUCಯಲ್ಲಿ ಕಾಲಾನುಕ್ರಮ ನೋಡ್ತಾ ಇದ್ದೇವೆ. ಇತಿಹಾಸ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಶ್ನೆ ಕೊಟ್ಟಿರ್ತಾರೆ, ಇಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ, ಇಲ್ಲಿ ವೇಟ್ ಮಾಡಿ. ಇಲ್ಲಿ ವಿಶ್ವಗಳು ನಿಮಗೆ ಗೊತ್ತಿರಬೇಕು ಆಯಿತಾ. ವಿಶ್ವಗಳು ಯಾವುದು ಚಿಕ್ಕದಾಗಿರುತ್ತೆ ಅದೇ ಫಸ್ಟ್ ಆನ್ಸರ್ ಆಗಿರುತ್ತೆ. ಇಲ್ಲಿ ಇವಾಗ ಮೊದಲನೇ ಪಾನಿಪತ್ ಕದನ ಇದು 1526 ಆಯಿತಾ. ಭಾರತಕ್ಕೆ ಆರ್ಯರ ಆಗಮನ ಇದು 1500ರಿಂದ 1000 ಈ ರೀತಿ ಕ್ರಿಶ್ಚಪೂರ್ವ ಆಯಿತಾ. ಅದೇ ರೀತಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಮರು ನಾಮಕರಣ ಮಾಡಿದ್ದು ಯಾವಾಗ, ಯಾವ ಒಂದು ಇಶ್ವಿನಲ್ಲಿ ಆಯಿತಾ. ಸೊ ಈ ರೀತಿ ಇಲ್ಲಿ 1900 ಮೇಲೆ ಏನಿರುತ್ತಲ್ಲ ಅದು ಕೊನೆಯಲ್ಲೇ ಬರುತ್ತೆ ಆಯಿತಾ. 1900 ಇವಾಗ 73 ಈ ರೀತಿ 1900 ಪ್ರಾರಂಭದಲ್ಲಿ ಇರುವ ಸಂಖ್ಯೆಗಳು ಅವೆಲ್ಲ ಕೊನೆಯಲ್ಲೇ ಬರುತ್ತೆ. 1973 ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ಆಯಿತಾ. ಇದು ಬ್ರಹ್ಮ ಸಮಾಜ ಸ್ಥಾಪನೆ 1828 ಇಲ್ಲಿ ಕೊನೆಯದಾಗಿ ಏನು ಕೊಟ್ಟಿದ್ದಾರಲ್ಲ 1828 ಆಯಿತಾ. ಸೊ ಇಲ್ಲಿ ಒಂದೇದು ಏನಾಗುತ್ತೆ, ಮೊದಲನೇ ಪಾನಿಪತ್, ಯಾಕೆಂದರೆ 1526 ಇದೇ ಚಿಕ್ಕದಾಗಿದೆ. ಅದೇ ರೀತಿ ಸೆಕೆಂಡ್ ಯಾವುದು ಆಗುತ್ತೆ, ಭಾರತಕ್ಕೆ ಆರ್ಯರ ಆಗಮನ 15ರಿಂದ 1000 ಇದೆ. ಇಲ್ಲಿ ಬ್ರಹ್ಮ ಸಮಾಜ ಮೂರನೇದು, ಇಲ್ಲಿ ನಾಲ್ಕನೇದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಮರುನಾಮಕರಣ. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಒಂದನೇದು ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್, ಎರಡನೇದು ಇಲ್ಲಿ ಆಪ್ಷನ್ ಬಿ ಅರೈವಲ್ ಆಫ್ ಆರ್ಯನಸ್ ಇನ್ ಇಂಡಿಯಾ, ಎಸ್ಟಾಬ್ಲಿಷ್ಮೆಂಟ್ ಆಫ್ ಬ್ರಹ್ಮ ಸಮಾಜ, ಮೈಸೂರು ಸ್ಟೇಟ್ ರೀನೇಮ್ ಆ್ಯಸ್ ಕರ್ನಾಟಕ ಅಂತ. ಒಂದನೇದು, ಸೆಕೆಂಡ್ ಮತ್ತು ಥರ್ಡ್, ಇದು ಫೋರ್ತ್ ಒನ್ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ನೆಕ್ಸ್ಟ್ ಕ್ವಶನ್, ಇಲ್ಲಿ ವಿಶ್ವಿಗಳ ಮೇಲೆ ಈ ಒಂದು ಕಾಲಾನುಕ್ರಮ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಇವಾಗ ಎರಡನೇ ಪ್ರಶ್ನೆ ಅಬ್ಸರ್ವ್ ಮಾಡಿ. ಇಲ್ಲಿ ಕನೋಜಿನ ಧಾರ್ಮಿಕ ಮಹಾಸಭೆ ಅಂತ ಇದೆ, ಇಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದ ಕೊಟ್ಟಿದ್ದಾರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಇವಾಗ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ನೋಡಿ ಆನ್ಸರ್, ಕನೋಜಿನ ಧಾರ್ಮಿಕ ಮಹಾಸಭೆ ಇದು ಒಂದೇದಾಗುತ್ತೆ, ಯಾಕೆಂದರೆ 643 ಇದೆ. ಹಲ್ದಿಘಾಟ್ ಕದನ 1573 ಇದೆ ಎರಡನೇದು, ಶ್ರೀರಂಗಪಟ್ಟಣ ಒಪ್ಪಂದ 1792 ಇದು ಮೂರನೇದು, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885 ಇದು ಕೊನೆಯದಾಗುತ್ತೆ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ ಇಸ್ವಿ ಮೇಲೆ ಡಿಫ್ರೆಂಟ್ ಆಗಿರುತ್ತದೆ. ಫಸ್ಟ್ ಯಾವುದು ಇಸ್ವಿ ಕಡಿಮೆ ಇದೆ ಅದು ಒಂದೇದಾಗುತ್ತೆ, ಅದಕ್ಕಿಂತ ಹೆಚ್ಚು ಯಾವುದಿದೆ ಅದು ಎರಡನೇದು, ಅದಕ್ಕಿಂತ ಹೆಚ್ಚು ಯಾವುದಿದೆ ಅದು ಮೂರನೇದು, ಅದಕ್ಕಿಂತ ಹೆಚ್ಚಿದೆ ಯಾವುದು ಅದು ನಾಲ್ಕನೇದಾಗುತ್ತೆ. ಈ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ಆಪ್ಷನ್ ಎ ಏನಿದೆಯಲ್ಲ ಇದು ಒಂದೇದಾಗುತ್ತೆ, ಇಲ್ಲಿ ಆಪ್ಷನ್ ಡಿ ಏನಿದೆಯಲ್ಲ ಇದು ಎರಡನೇದು, ಆಪ್ಷನ್ ಬಿ ಇದು ಮೂರನೇದು ಶ್ರೀರಂಗಪಟ್ಟಣ, ಇಲ್ಲಿ ಆಪ್ಷನ್ ಸಿ ಇದು ನಾಲ್ಕನೇದಾಗಿರುತ್ತೆ. ಸೊ ಅದೇ ರೀತಿ ಬೇರೆ ಕ್ವಶನ್ ನೋಡೋಣ. ಇದು ಒಂದನೇದು, ಇದು ಎರಡನೇದು, ಇದು ಮೂರನೇದು, ಇದು ನಾಲ್ಕನೇದು ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಶಕಯುಗ ಇದು ಒಂದನೇದಾಗುತ್ತೆ. ಅದೇ ರೀತಿ ಇಲ್ಲಿ ಕೈಲಾಸನಾಥ ದೇವಾಲಯ ನಿರ್ಮಿಸಿದ ಎರಡನೇದಾಗುತ್ತೆ. ಅದೇ ರೀತಿ ಇಲ್ಲಿ ಮೂರನೇದು ಬಿಜಾಪುರದ ಗೋಳಗುಮ್ಮಟ ನಿರ್ಮಾಣ. ಅದೇ ರೀತಿ ಮೈಸೂರು ಕರ್ನಾಟಕ ಮರುನಾಮಕರಣ ಇದು ನಾಲ್ಕನೇದಾಗುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ಕನ್ನಡ ಮೀಡಿಯಂ ಆಯಿತು. ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ C1 ಇದು ಫಸ್ಟ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕೈಲಾಸನಾಥ ಟೆಂಪಲ್ ಇದು ಎರಡನೇದು, ಗೋಲ್ ಗುಂಬಜ್ ಕನ್ಸ್ಟ್ರಕ್ಷನ್ ಇದು ಮೂರನೇದು, ಮೈಸೂರು ರೀನೇಮ್ ಆ್ಯಸ್ ಕರ್ನಾಟಕ ಇದು ನಾಲ್ಕನೇದಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ಈ ರೀತಿಯಲ್ಲಿ ನಿಮಗೆ ಈ ರೀತಿ ಕಾಲಾನುಕ್ರಮ ಪ್ರಶ್ನೆಗಳಾಗಿರುತ್ತೆ. ಅದೇ ರೀತಿ ಇಲ್ಲಿ ಕಳಿಂಗ ಇದು ಒಂದನೇದಾಗುತ್ತೆ, ಮೆಕ್ಕಾಲ್ ವರದಿ ಇದು ಎರಡನೇದಾಗುತ್ತೆ, ಶಂಕರಾಚಾರ್ಯ ಇದು ಮೂರನೇದಾಗುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ತು ಇದು ನಾಲ್ಕನೇದಾಗುತ್ತೆ, ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆ ಆಯಿತಾ. ನೆಕ್ಸ್ಟ್ ಕ್ವಶನ್, ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳು ನೋಡಿ ಇವಾಗ ಈ ರೀತಿಯಲ್ಲಿ ನಿಮಗೆ ಕಾಲಾನುಕ್ರಮ ಪ್ರಶ್ನೆಗಳಾಗಿರುತ್ತೆ ಆಯಿತಾ. ಸೊ ಇಲ್ಲಿ ಒಂದನೇದು ಕಳಿಂಗ ವಾರ್ ಆಯಿತಾ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಬಿ ಇದು ಎರಡನೇದಾಗುತ್ತೆ ಆಯಿತಾ, ಇದು ಒಂದನೇದು, ಇದು ಎರಡನೇದು, ಇದು ಡಿ ಏನಿದೆಯಲ್ಲ ಇದು ಮೂರನೇದಾಗುತ್ತೆ. ಅದೇ ರೀತಿ ಇದು ಫಸ್ಟ್ ಒನ್ ಅದು ನಾಲ್ಕನೇದು. ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳಾಗಿರುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.